ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಬನ್ನಿ ಇವತ್ತು ಪ್ರೇಮ ಕಾವ್ಯ ಧಾರಾವಾಹಿ ಸ್ಟೋರಿನ ನೋಡ್ಕೊಂಬರೋಣ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ರಾಮ್ ಕಾಲ್ ಮಾಡ್ತಾನೆ, ಅತ್ತೆ ಪ್ರೇಮ ಮನೆಗೆ ಬಂದ್ಲಾ ಅಂತ. ಹ್ಞೂ ಕಣಪ್ಪ ಇಲ್ಲೇ ಬಂದ್ಲು, ಅವಳಿಗೆ ಟೈಮ್ ಟು ಸ್ವಲ್ಪ ಟ್ಯಾಬ್ಲೆಟ್ ಕೊಡಿ ಅತ್ತೆ ಅಂತ ಹೇಳಿ. ಟ್ಯಾಬ್ಲೆಟಾ? ಯಾಕೆ ಏನಾಯಿತು ಅಂತ ಕೇಳಿದೆ. ಅವಳು ನಿಮ್ಗೆ ವಿಷಯನೇ ಹೇಳಿಲ್ವಾ? ಅವಳು ಕೈ ಫ್ರಾಕ್ಚರ್ ಆಗಿದೆ, ಹಾಗಾಗಿ ತುಂಬ ದೊಡ್ಡ ಮಟ್ಟಿಗೆ ಏಟಾಗಿದೆ, ಹಾಗಾಗಿ ಟ್ರೀಟ್ಮೆಂಟ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಓ ಹೌದಾ, ಸರಿ ಕಣಪ್ಪ ಆಯಿತು ನೋಡ್ಕೋತೀನಿ ಅಂತ ಹೇಳ್ಬಿಟ್ಟು, ಏನೇ ಇದು ರಾಮ್ ನೋಡಿದರೆ ಏನೋ ಕೈ ಫ್ರ್ಯಾಕ್ಚರು ಏನೋ ಅಂತ. ಅದು ಅಮ್ಮ ನಾವು ಆಟೋದಲ್ಲಿ ಬರ್ತಾ ಇದ್ನ, ಆಗ ಸ್ವಲ್ಪ ಕೈ ಟಚ್ ಆಯಿತು. ರಾಮ್ ಅದನ್ನೇ ಏನೋ ದೊಡ್ಡದು ಅಂದ್ಕೊಂಡು ಇದು ಮಾಡ್ದೆ. ಅಯ್ಯೋ ಬಿಡಮ್ಮ ಅದನ್ನ ಬಿಟ್ಟಾಕು, ನನಗೆ ತುಂಬ ಹೊಟ್ಟೆ ಹಸಿತಿದೆ, ಏನು ಮಾಡಿದೆ ಹೇಳು, ಬೇಗ ನಾನು ಊಟ ಮಾಡಬೇಕು. ಅಯ್ಯೋ ಅದೇ ಏನೇ ಇದು ಏನಾಯ್ತೆ ಅಂತ ಸತ್ಯಾನಂದ ಕೇಳ್ತಿದ್ದೆ. ಏನು ಅಂತ ಹೇಳ್ತಿಲ್ಲ ರೀ, ಏನೋ ಹೋಗ್ತಿದ್ದಾನೆ ರಾಮ್ ಏನೋ ಹೇಳ್ತಿದ್ದಾರೆ. ಸರಿ ಆಯಿತು, ಮಹಾದೇವ ಎಲ್ಲಿ ಅಂತ ಕೇಳ್ತಾರೆ. ಏನಾದರೂ ಕಾವ್ಯನ ಕರ್ಕೊಬರಕ್ಕೆ ಹೋದ್ರಾ ಅಂತ ಕೇಳ್ತಿರ್ತಾರೆ. ಇಲ್ಲ ರೀ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಪಂಚಮಿನ ಮದುವೆ ಆಗೋ ಹುಡುಗ ಬಂದು ಮಾತಾಡ್ತಾ ಇರ್ತಾನೆ ಪಂಚಮಿ ಜೊತೆ. ಪೂಜೆ ಆಯಿತಾ ಪಂಚಮಿ, ದಯವಿಟ್ಟು ಸಾರಿ ಕ್ಷಮಿಸ್ಬಿಡು, ಅವರಿಬ್ಬರು ಮಾತಿಂದ ನಾನು ಇನ್ಮೇಲೆ ಡೌಟ್ ಪಟ್ಬಿಟ್ಟೆ, ಎಂಗೇಜ್ಮೆಂಟ್ನ ಸ್ಟಾಪ್ ಮಾಡಿಬಿಟ್ಟೆ, ದಯವಿಟ್ಟು ಏನು ತಪ್ಪು ತಿಳ್ಕೊಬೇಡ ಅಂತ, ನನ್ನನ್ನು ಕ್ಷಮಿಸ್ತೀಯ ಪಂಚಮಿ ಅಂತ ಹೇಳ್ತಾರೆ. ನೀನು ನನ್ನನ್ನು ಕ್ಷಮಿಸಿ ಮತ್ತೆ ಮದುವೆಗೆ ಒಪ್ಕೊಂಡಿದ್ದೀನಿ ಅಂತ ಅಂದರೆ ನಿನ್ನ ಕೈಲಿರೋ ಪ್ರಸಾದನ ನನಗೆ ಕೊಡ್ತೀಯಾ, ನಾನು ಒಪ್ಕೊಂಡಿದ್ಯಾ ಅಂತ ಅಂದರೆ ನಾನು ಅಲ್ಲಿಗೆ ತಿಳ್ಕೊತೀನಿ ಅಂತ ಕೇಳ್ತಾರೆ. ಕೊಡ್ತೀಯಾ, ನೀನು ನನ್ನ ಒಪ್ಕೊಂಡಿದ್ಯಾ ಅಂತ ಕೇಳ್ತಾ ಇದ್ದಾನೆ ಆ ಮದುವೆ ಆಗೋ ಹುಡುಗ. ಆಗ ಪಂಚಮಿ ಅವಳು ಕೈಯಲ್ಲಿದ್ದಂತಹ ಕುಂಕುಮನ ತೆಗೆದು ಅವನ ಹಣೆಗೆ ಇಡ್ತಾಳೆ. ಆಗ ಪ್ರಸಾದನೂ ಕೂಡ ಕೊಡ್ತಾಳೆ. ತುಂಬ ಖುಷಿಯಾಯಿತು ಪಂಚಮಿ. ಇನ್ಯಾವತ್ತೂ ಕೂಡ ಅವ್ರು ಹೇಳಿದ ಮಾತನ್ನ ನಾನು ನಂಬಲ್ಲ, ನಾವು ಕೇಳಿದಿಲ್ಲ, ನಮ್ಮ ಮದುವೆನ ಯಾರೂ ಕೂಡ ತಪ್ಸೋಕ್ಕಾಗಲ್ಲ ಪಂಚಮಿ, ಆಯಿತಾ? ನನಗೆ ನಿನ್ನಂಥ ಸುಂದರವಾಗಿ ಹೆಂಡ್ತಿಗಿಂತ ನಿನ್ನ ಮನಸ್ಸು ನನಗೆ ಅಷ್ಟೇ ಮುಖ್ಯ. ಹಾಗಾಗಿ ನಾನು ನಿನ್ನ ಮನಸ್ಸು ನೋಡಿ ನಾನು ನಿನ್ನನ್ನು ತುಂಬ ಇಷ್ಟಪಟ್ಟಿದ್ದೀನಿ ಪಂಚಮಿ. ನಿನ್ನ ಮದುವೆನ ಯಾವುದೇ ಕಾರಣಕ್ಕೂ ಯಾರೂ ಕೂಡ ಬೇರೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದಷ್ಟು ಬೇಗ ನಾವು ಮದುವೆ ಆಗ್ಬಿಡೋಣ, ನಮ್ಮ ತಂದೆ ಭಯಪಟ್ಬಿಟ್ಟು ಬೇಡ ಅಂತ ಅಂದರು ಅಂತ ಹೇಳ್ತಾ ಇರ್ತಾನೆ. ಅದೇ ಟೈಮ್ಗೆ ಗರುಡ ಬಂದು ಜೋರಾಗಿ ಒದ್ದೇ ಬಿಡ್ತಾನೆ. ನಿನಗೆ ಎಷ್ಟೋ ಧೈರ್ಯ, ಅವತ್ತೇ ವಾರ್ನಿಂಗ್ ಕೊಟ್ಟಿದ್ದೆ ತಾನೇ ನಿನಗೆ, ಈ ಪಂಚಮಿಯನ್ನು ಮದುವೆಗೆ ಬರಬಾರ್ದು ಅಂತ, ಅಷ್ಟೆಲ್ಲ ಜೀವ ಬೆದರಿಕೆ ಆಗಿದ್ದೀನಿ ಅಂದರೂ ಬಂದಿದ್ಯಾ ನೀನು, ನಿಂಗೆ ಎಷ್ಟೋ ಧೈರ್ಯ ಅಂತ ಹೇಳ್ಬಿಟ್ಟು ಕಾಲ ಜೋರಾಗಿ ಜಾಡಿಸಿ ಒದ್ದೇ ಬಿಡ್ತಾನೆ. ಆಗ ಗರುಡ, ನಾನಿದ್ದೀನಿ ಗೊತ್ತಾಯ್ತಾ, ಇವಳನ್ನ ಯಾವುದೇ ಕಾರಣಕ್ಕೂ ಮದುವೆ ಆಗೋಕ್ಕೆ ನಾನು ಬಿಡೋಲ್ಲ, ಅವ್ರ ಅಣ್ಣ ನನ್ನ ಕೈ ಕತ್ತರಿಸಿದ್ದಾನೆ, ನಾನು ಇವಳನ್ನ ಮದುವೆ ಆಗಲೇಬೇಕು, ನನ್ನ ಸೇಡು ತೀರಿಸ್ಕೊಳ್ಳೇಬೇಕು, ನಿನ್ಗೆ ಎಷ್ಟೋ ಧೈರ್ಯ ಅಂತ ಹೇಳಿಬಿಟ್ಟು ಅವ್ನ ಭುಜದ ಮೇಲೆ ಕಾಲಾಕಿ ಗರುಡ ಹಾಗೆ ಅವ್ನ ಜುಟ್ಟನಾಗೆ ಇಟ್ಕೊತಿರ್ತಾರೆ. ನೀವು ಯಾರ್ರೀ ನನ್ನ ಪಂಚಮಿ ಮದುವೆನ ತಡೆಯೋದಕ್ಕೆ? ನೀವು ಯಾವುದೇ ಕಾರಣಕ್ಕೂ ಏನೇ ಹೇಳಿದ್ರು ನಾನು ಪಂಚಮಿನ ಮದುವೆ ಆಗೋದೆಯಾ ಅಂತ ಹೇಳ್ತಿರ್ತಾರೆ. ನೀನು ಅಷ್ಟೆಲ್ಲ ಹೇಳಿದ್ರು ಇಷ್ಟೆಲ್ಲ ಮಾತಾಡ್ತಿದ್ಯಾ, ಎಷ್ಟೋ ಧೈರ್ಯ ನಿನಗೆ, ಕತ್ತೆ ಬಡವ, ಇವಳನ್ನ ಮದುವೆ ಆಗಬೇಕು ಅಂದರೆ ನನ್ನನ್ನು ದಾಟ್ಕೊಂಡು ನೀನು ಹೋಗಬೇಕು ಗೊತ್ತಾಯ್ತಾ ಅಂತ ಹೇಳ್ತಾರೆ. ಆಗ ಮಲ್ಲಿ, ಇವರು ಹೇಳಿದರೆ ಕೇಳಲ್ಲ ಕಣೋ, ಇವ್ರಿಗೆ ಸರಿಯಾದ ರೀತಿಯಲ್ಲೇ ಬಡಿಬೇಕು, ರಕ್ತ ಕಾರಂಗೆ ಹೊಡೆದ್ರೇ ಇವರಿಗೆ ಗೊತ್ತಾಗೋದು ಅಂತ ಹೇಳ್ತಾರೆ. ಪಂಚಮಿ, ಬೇಡ ಹೊಡಿಬೇಡಿ ಪ್ಲೀಸ್ ಅಂತ ಹೇಳ್ತಿರ್ತಾರೆ. ಹೇಯ್ ಸುಮ್ಮನೆ ಹೋಗೆ ಆ ಕಡೆ, ಇವಳು ಬೇರೆ ಮುದ್ದಿಗೆ ಬಂದ್ಬಿಟ್ಲು ಅಂತ ಹೇಳ್ತಾಳೆ. ಅಣ್ಣ ಇವಳ್ದು ಎಳ್ದು ಇಟ್ಕೊಳ್ಳೋಣ, ಇವಳನ್ನ ಫಸ್ಟು, ಇವಳದು ಅತಿ ಆಯಿತು ಅಂತ ಹೇಳ್ತಾಳೆ. ಹೇಯ್ ಬಾರೆ ಈ ಕಡೆ ಅಂತ ಹೇಳ್ಬಿಟ್ಟು ಮಲ್ಲಿನೂ ಕೂಡ ಇಟ್ಕೊಡ್ತಾನೆ. ನಿನ್ಗೆ ಹೇಳಿದ್ದು ಗೊತ್ತಾಗಲ್ವೇನೋ ನಿನಗೆ ಒಂದು ಸಲ, ನನ್ನ ಸೇಡು ನನ್ನ ರೋಷ ತೀರಿಸ್ಕೋಬೇಕು ಅಂದರೆ ನಾನು ಕೂಡ ಟಾರ್ಚರ್ಗೆ ಅವ್ರ ಅಣ್ಣ ಇಲ್ಲಿಂದ ದೂರ ಹೋಗ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಜೋರಾಗಿ ಹೊಡಿತಾ ಇರ್ತಾನೆ. ಇನ್ನೊಂದು ಕಡೆ ರಾಣಿ ಮನೆಯಲ್ಲಿ ಅವ್ರ ಮನೆಯಿಂದ ಸಾಮಾನೆಲ್ಲನೂ ಎತ್ತು ಆಚೆ ಬಿಸಾಕ್ತಾ ಇರ್ತಾರೆ. ನೋಡಿದ್ರೆ ಅವ್ನು ಯಾರೋ ಫೈನಾನ್ಸಿಯರ್ ದುಡ್ಡು ಕೊಟ್ಟಿರ್ತಾರೆ, ಸೊ ಬಡ್ಡಿ ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಮನೆಯಿಂದ ಪಾತ್ರೆ ಆಚೆ ಎಲ್ಲನೂ ಆಚೆ ಹಾಕ್ತಾರೆ. ಇದೆಲ್ಲ ಪ್ಲ್ಯಾನ್ ನಿಮಗೆ ಗೊತ್ತಲ್ಲ, ಸ್ನೇಹನ ಕಿತಾಪತಿ ಮಾಡಿರ್ತಾರೆ. ಅಯ್ಯೋ ಬೇಡ ಅಣ್ಣ, ಸ್ವಲ್ಪ ದಿವಸ ಟೈಮ್ ಕೊಡಿ, ನಾನು ತೀರಿಸ್ತೀನಿ ಅಂತ ರಾಣಿ ಹೋಗಿದೆ. ತೀರಿಸ್ತೀಯಾ ಅಂತ ಹೇಳ್ತಾನೆ. ಅವ್ರ ಅಪ್ಪನೂ ಕೂಡ, ದಯವಿಟ್ಟು ಆಪ್ರೇಷನ್ ಆಗಿದೆ ಕಣಪ್ಪ, ಸ್ವಲ್ಪ ದಿನದಲ್ಲಿ ತೀರಿಸ್ತೀನಿ, ನಿನ್ಗೆ ಆಪ್ರೇಷನ್ ಆದರೆ ನೀನು ಬದುಕೊಂಬಂದರೆ ನಾನೇ ಮಾಡಲ್ಲ, ನೀನೇ ಕೊಟ್ಟಕೊಂಡಿದ್ರೆ ನಾನು ನಿನ್ನ ಹತ್ರಕ್ಕೆ ಬರಬೇಕಿತ್ತ ದುಡ್ಡಿಸ್ಕೊಳ್ಳೋಕ್ಕೆ ಅಂತ ಹೇಳಿ ಬೈತಾ ಇರ್ತಾರೆ. ಕಾಲು ಇಟ್ಕೊಳ್ಳೋಕ್ಕೆ ಅಂತ ಹೋಗ್ತಾರೆ. ತೆಗಿ ನೀನು ನನ್ನ ಕಾಲೆಲ್ಲ ಇಟ್ಕೊಬೇಡ ಅಂತ ಹೇಳಿ ಜೋರಾಗಿ ದುಃಖೇ ಬಿಡ್ತಾರೆ. ಅದೇ ಟೈಮ್ಗೆ ಸ್ನೇಹನೂ ಕೂಡ ಅಲ್ಲೇ ಬರ್ತಾರೆ. ಏನ್ರಿ ನಿಮ್ಗೇನು ಸ್ವಲ್ಪನೂ ಮನುಷ್ಯತ್ವ ಇಲ್ಲ, ಈ ವಯಸ್ಸಾದವ್ರನ್ನ ಹೀಗೆ ತಳ್ತಾ ಇದ್ದಾರಲ್ಲ, ಈಗ ತಾನೇ ಆಪ್ರೇಷನ್ ಮಾಡಿಸ್ಕೊಂಡು ಬಂದಿದ್ದಾರೆ, ಅವ್ರಿಗೇನಾರ ಆದರೆ ಏನು ಗತಿ, ಏನಾದರೂ ಆಗಲಿ ಬಿಡಿ ಮೇಡಮ್, ನನಗೇನು ನನ್ನ ದುಡ್ಡು ಬಂದರೆ ಸಾಕು, ನೀವು ಕೊಡ್ತೀರಾ ಆ ದುಡ್ಡನ್ನೆಲ್ಲ, ಇವರು ಎಷ್ಟೇ ಕೊಡಬೇಕು ನಿಮಗೆ ಅಂತ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ಪಾಪ ಪಂಚಮಿ ಎದುರುಗಡೆ ಆ ಮದುವೆ ಆಗೋ ಹುಡುಗಕ್ಕೆ ಚೆನ್ನಾಗಿ ಹೊಡಿತಾ ಇರ್ತಾಳೆ. ಆಗ ಪುರೋಹಿತರು, ಏನರಪ್ಪ ಇದು ದೇವಸ್ಥಾನ ಈಗ ಆಡ್ತಿದ್ದೀರಲ್ಲ, ನಿಮ್ಗೇನ್ರಿ ದೇವಸ್ಥಾನದಲ್ಲಿ ಭಕ್ತಾದಿಗಳು ಜಾಸ್ತಿ ಬಂದರೆ ಹೋಗ್ರಿ, ಫಸ್ಟ್ ಇದು ಈ ವಿಷಯನ ಮಹಾದೇವಂಗೆ ಹೇಳ್ಬೇಕು ಅಂತ ಹೇಳಿಬಿಟ್ಟು ಪೂಜಾರಿ ಅಲ್ಲಿಂದ ಫೋನ್ ಮಾಡೋಕ್ಕೆ ಅಂತ ಹೋಗ್ತಾಳೆ. ಬರ್ತೀಯನೋ ಇನ್ನೊಂದು ಸಲ ಇವಳು ತಂಟೆಗೆ ಬರ್ತೀಯಾ, ನೀನು ಯಾವತ್ತೂ ಕೂಡ ಮದುವೆ ಆಗೋ ಕನಸು ಕೂಡ ಕಾಣಬೇಡ ನೀನು ಗೊತ್ತಾಯ್ತಾ, ಇದೇ ಲಾಸ್ಟು ವಾರ್ನಿಂಗು, ಇನ್ನೊಂದು ಸಲ ನೀನೇನಾದರೂ ಇವಳನ್ನ ಮದುವೆ ಆಯ್ತೀನಿ ಅಂತ ಇವಳು ಹೇಳ್ಕೊಂಡು ಮದುವೆ ಮಾತುಕತೆಗೆ ಅಂತ ಅವ್ರ ಮನೆಗೆ ಬರೋದಾಗಲಿ ಮಾಡಿದರೆ ಮಾತ್ರ ಚೆನ್ನಾಗಿರಲ್ಲ ನಿನಗೆ ಅಂತ ಹೇಳ್ಬಿಟ್ಟು
ಹೊಡಿತಾ ಇರ್ತಾರೆ. ಆದರೂ ಕೂಡ ಮಲ್ಲಿ ಮತ್ತು ಗರುಡ ಇಬ್ಬರು ಕೂಡ ಅವನ್ನ ಮಾತಾಡೋಕ್ಕೂ ಕೂಡಲ್ಲ ಆ ರೀತಿ ಹೊಡಿತಾ ಇರ್ತಾಳೆ. ಇನ್ನೊಂದು ಕಡೆ ಪಂಚಮಿ ಹೇ ಬಿಡಿ ಬಿಡಿ ಅಂತ ಜೋರಾಗಿ ಹೇಳ್ತಾನೆ ಇರ್ತಾರೆ. ಆ ಪೂಜಾರಿ ಹೇಳ್ತಾನೆ ಇರ್ತಾನೆ, ನೀವು ಬಿಡಲಿಲ್ಲ ಅಂದರೆ ನಾನು ಮಹಾದೇವಂಗೆ ಫೋನ್ ಮಾಡ್ತೀನಿ ಅಂತ. ಹೇ ಹೋಗೋ, ಏನಾದರೂ ಮಾಡ್ಕೊ ಹೋಗೋ ಅಂತ ಹೇಳ್ತಾನೆ. ಆಗ ಪಂಚಮಿ ಇನ್ನೊಂದು ಕಡೆ ಮಹಾದೇವ ಮಾವಂಗೆ ಸ್ವಲ್ಪ ಮಿಲ್ಲಲ್ಲಿ ಕೆಲಸ ಇದೆ ಮಾವ, ಹೋಗ್ಬಿಟ್ಟು ಬರ್ತೀನಿ. ಏನು ಹೇಳಿ ಅಂದರೆ ಕಾವಿನ ಜೊತೆ ಇರಿ ಅಂದರೆ, ಇಲ್ಲ ಮಾವ ಆದಷ್ಟು ಬೇಗ ಬಂದುಬಿಡಿ ಅಂತ ಹೇಳ್ತಾರೆ. ಆಯಿತು ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಮಹಾದೇವಂಗೆ ಒಂದು ಕಾಲ್ ಕೂಡ ಬರುತ್ತೆ. ಹೇಳಿ ಪೂಜಾರಿ ಅಂತ ಹೇಳ್ತಾರೆ, ಇಲ್ಲಿ ಗಲಾಟೆ ನಡೀತಿದೆಪ್ಪ, ಬೇಗ ಬನ್ನಿ. ಏನಾಯಿತು ಅಂತ ಕೇಳಿದಾಗ, ನಿನ್ನ ಮದುವೆಗೋ ಪಂಚಮಿ ಮತ್ತು ಆ ಹುಡುಗನ ಹೊಡಿತಾ ಇದ್ದಾರೆ ಗರುಡ ಮಲ್ಲಿಕಾರ್ಜುನ, ಬೇಗ ಬಾರಪ್ಪ, ಏನಾದರೂ ಮಾಡಿಬಿಡ್ತಾರೆ, ಆ ಹುಡುಗನ ಸಾಯಿಸೇ ಅಂತ ಹೇಳ್ತಾರೆ. ಮಲ್ಲಿ ಬರ್ತೀನಿ ಕೊಡ ಗರುಡ, ನಿಮ್ಗೆ ಅವತ್ತು ಕೊಟ್ಟಿದ್ದು ಸಾಕಾಗಲಿಲ್ಲ ಅನಿಸುತ್ತೆ, ಇವತ್ತು ಪ್ರಾಣ ತೆಗೆದ್ರೆ ನನಗೆ ಸಮಾಧಾನ, ಬರ್ತೀನಿ ತಡೀರಿ ನಿಮಗೆ ಅಂತ ಹೇಳಿಬಿಟ್ಟು ಬರ್ತಾ ಇರ್ತಾನೆ. ಇನ್ನೊಂದು ಕಡೆ ಪಾಪ ಆ ಗರುಡ ಹೊಡಿತಾನೆ ಇರ್ತಾನೆ. ಇನ್ನೊಂದು ಕಡೆ ಸ್ನೇಹ ಹಾಗೆ ಅವ್ರಿಗೆ ಹತ್ತಿರವಾಗ್ತೈತೆ. ಏನು ಅನ್ಕೊಂಬಿಟ್ಟಿದ್ದೀರ ನೀವು? ನಿಮ್ಗೆ ಎಷ್ಟ್ರಿಗೆ ಕೊಡಬೇಕು ದುಡ್ಡು ಕೊಡಬೇಕು ಅಂತಂದರೆ ಮಾತಲ್ಲಿ ಕೇಳಬೇಕು. ಈ ಥರ ಎಲ್ಲ ನೀವು ದೊಂಬಿ ಹಾಕಿದರೆ ಕೊಟ್ಬಿಡ್ತಾರಾ? ಹ್ಞೂ ಮೇಡಮ್, ನಾನು ಹಾಕೋದೆಯಾ, ಎಷ್ಟು ದಿವಸ ಆಗಿದೆ ಗೊತ್ತಾ ನಾನು ದುಡ್ಡು ಕೊಟ್ಟು. ಆ ದುಡ್ಡನ್ನೆಲ್ಲ ನೀವು ಕೊಡ್ತೀರಾ? ನಿಮಗೆ ಕೊಡೋಕ್ಕೆ ಸಾಧ್ಯನಾ ಅಂತ ಹೇಳ್ತಾರೆ. ಎಷ್ಟೇ ಕೊಡಬೇಕು? 5 ಲಕ್ಷ 4 ಲಕ್ಷ ದುಡ್ಡು, 2 ಲಕ್ಷ ಬಡ್ಡಿ ಆಗಿದೆ, 6.5 ಲಕ್ಷ ಆಗಿದೆ, ಕೊಡ್ತೀರಾ ನೀವು ಅಂತ ಹೇಳ್ತಾರೆ. ನೀವು ಸಹಾಯ ಮಾಡೋಕ್ಕೆ ನೀವು ಯಾರು ಅಂತ ರೌಡಿ ಕೇಳಿದಾಗ, ಇವರು ಕೂಡ ನಮ್ಮ ಮನೆಯವರು, ಇವ್ರು ನಮ್ಮ ತಂದೆ ಇದ್ದಂಗೆ, ಆಯಿತಾ, ಇವ್ರು ನನಗೆ ತುಂಬ ಬೇಕಾದವರು ಅಂತ ಹೇಳ್ತಾರೆ. ಸರಿ ಆಯಿತು, ಹಂಗಾದ್ರೆ ನೀವೇ ತೀರಿಸ್ಬಿಡಿ ಆ ದುಡ್ಡನ್ನೆಲ್ಲ ಅಂತ ಹೇಳ್ತಾರೆ. ರಾಣಿಗೆ ಸ್ವಲ್ಪ ಡೌಟು, ಏನಿದು ಹಿಂಗೆ ಹೇಳ್ತಿದ್ದಾರಲ್ಲ, ಇಷ್ಟೊಂದು ಸಹಾಯ ಮಾಡ್ತಿದ್ದಾಳಲ್ಲ ಅಂತ ಹಾಗೆ ಮನಸ್ಸಲ್ಲಿ ಡೌಟ್ ಬರುತ್ತೆ. ತೀರಿಸ್ತೀರಮ್ಮ, 6 ಲಕ್ಷ ನನಗೆ ದುಡ್ಡು ಕೊಡಬೇಕು, ಕೊಡ್ತೀರಾ ನೀವು? ನಿಮ್ಗೆ ಅಷ್ಟೊಂದು ಕೊಡೋಕ್ಕೆ ಸಾಧ್ಯನಾ ಅಂತ ಕೇಳ್ತಾರೆ. ಇದೆಲ್ಲ ಕೊಡೋಕ್ಕಾಗಲಿದ್ರೆ ಮನೆ ಬಿಟ್ಟು ಆಚೆ ನಡೀತಾ ಇರಿ ಅಂತ ಹೇಳ್ತಾ ಇರ್ತಾನೆ ನೋಡಿ. 1 ನಿಮಿಷ ನಿಂತ್ಕೊಳ್ಳಿ, ಬರ್ತೀನಿ ನಾನೇ ಅಂತ ಹೇಳಿಬಿಟ್ಟು ಸ್ನೇಹ ಹೋಗ್ಬಿಟ್ಟು ಚೆಕ್ನ ತೊಗೊಂಬರ್ತಾಳೆ. ಆ ಚೆಕ್ಕಿಗೆ ದುಡ್ಡನ್ನ ಬರೆದ್ಬಿಟ್ಟು ಸೈನ್ ಮಾಡಿಬಿಟ್ಟು, ತೊಗೊಳ್ಳಿ, ಇವ್ರ ದುಡ್ಡನ್ನ ನಾನು ಕೊಡ್ತಾಯಿದ್ದೀನಿ, ಗೊತ್ತಾಯ್ತಾ? ಅಯ್ಯೋ ಬೇಡ ಅಕ್ಕ, ಸುಮ್ಮನಿರೋ ರಾಣಿ, ನಿನಗೆ ಗೊತ್ತಾಗಲ್ಲ, ಇಂಥ ಟೈಮಲ್ಲಿ ಇವರೆಲ್ಲ ಕಿರಾತಕರು ಅಂತ ಹೇಳ್ತಾರೆ. ಇದು ಯಾವುದೇ ಕಾರಣಕ್ಕೂ ಚೆಕ್ಕು ಬೌನ್ಸ್ ಆಗಲ್ಲ. ಈ ದೊಡ್ಡ ಹಾಸ್ಪಿಟಲ್ ಧನರಾಜ್ ಇದ್ದಾರಲ್ಲ, ಅವ್ರ ಮಗಳು ನಾನು, ಈ ಚೆಕ್ಕು ಯಾವುದೇ ಕಾರಣಕ್ಕೂ ಬೌನ್ಸ್ ಆಗಲ್ಲ. ನಿಮ್ಮ ದುಡ್ಡನ್ನು ಸೆಟಲ್ ಮಾಡ್ತಿದ್ದೀನಿ, ತೊಗೊಳ್ಳಿ. ಹಬ್ಬ ಸತ್ಯ, ಇದೇ ಫಸ್ಟಪ್ಪ, ಅಸಲು ಬಡ್ಡಿ ಅಲ್ಲ, ಫಸ್ಟ್ ಟೈಮ್ ತಿಟ್ಟಿರೋದು. ನಿಮ್ಮಂಥವ್ರಿದ್ರೆ ನಾವು ದುಡ್ಡು ಕೊಟ್ಟಿದ್ದಕ್ಕೂ ಸಾರ್ಥಕ. ಏನಾದರೂ ಆಗಲಿ ಮೇಡಮ್, ನಮ್ಮ ದುಡ್ಡೆಲ್ಲ ಬಂತಲ್ಲ, ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಅಲ್ಲೋ ಇನ್ನೊಂದು ಸಲ ಇವ್ರ ವಿಷಯಕ್ಕೆ ಬಂದರೆ ಸರಿ ಇರಲ್ಲ ಅಂತ ಹೇಳ್ತಾರೆ. ಹಾಗೆ ಹೋಗ್ತಿರ್ತಾರೆ. ಅಲ್ಲ ಸರಿ ಆಯಿತು, ದುಡ್ಡೆಲ್ಲ ಇಸ್ಕೊಂಡಿರ್ತಾನೆ, ಇದನ್ನೆಲ್ಲ ಯಾರು ಎತ್ತಿರ್ತಾರೆ, ಫಸ್ಟು ಇದನ್ನೆಲ್ಲ ಒಳಗೆ ಎತ್ತಿಡ್ರಿ ಅಂತ ಹೇಳ್ತಾರೆ. ಹಾಗೆ ಇಬ್ಬರು ಕೂಡ ಕಣ್ಣಲ್ಲಿ ಸನ್ನೆ ಮಾಡ್ತಿರ್ತಾರೆ. ಆಗ ಸ್ನೇಹ ಅವ್ರ ಹತ್ರ ದುಡ್ಡು ಇಸ್ಕೊಂಡಿರೋದು ಯಾರು ಅಂತ ಫಸ್ಟಾಗೆ ಕನ್ಫರ್ಮ್ ಮಾಡ್ಕೊಂಡಿರ್ತಾಳೆ. ನೀವೇ ತಾನೇ ಅವ್ರಿಗೆ ದುಡ್ಡು ಕೊಟ್ಟಿರೋದು? ಹೌದು ಮೇಡಮ್, ನಮಗೂ ಸ್ವಲ್ಪ ಮನುಷ್ಯತ್ವ ಬೇಡ, ಪಾಪ ಆಪ್ರೇಷನ್ ಮಾಡಿಸಿ ಇರೋ ದುಡ್ಡೆಲ್ಲ ಖಾಲಿಯಾಗಿದ್ದಂತೆ, ಸೊ ಹಂಗಾಗಿ ನಾವು ಸುಮ್ಮನಿದ್ದೀನಿ, ಕೊಟ್ಟಾಗ ಇಸ್ಕೊಳ್ಳೋಣ ಅಂತ. ನಿಮಗೆ ದುಡ್ಡು ಬೇಕು ಅಂದರೆ ನೀವು ಅವ್ರ ಹತ್ರ ಹೋಗಿ ಕೇಳಬೇಕು, ಆ ದುಡ್ಡನ್ನ ನಾನು ಸೆಟಲ್ ಮಾಡ್ತೀನಿ. ಇದು ಹಿಂಗೆ ಯಾಕೆ ಮೇಡಮ್ ಅಂತ ಕೇಳ್ತೀನಿ. ನಿಮ್ಗೆ ಯಾಕೆಲ್ಲ, ನಿಮಗೆ ಬೇಕಾಗಿರೋ ದುಡ್ಡು, ಆ ದುಡ್ಡನ್ನು ನಾನು ಸೆಟಲ್ ಮಾಡ್ತೀನಿ, ನೀವು ಹೋಗ್ಬಿಟ್ಟು ಅವ್ರ ಮನೆ ಹತ್ರ ಧಮಕಿ ಹಾಕಬೇಕು, ಅದೇ ಟೈಮ್ಗೆ ನಾನು ಬಂದು ಇಸ್ಕೋತೀನಿ ಅಂತ ಹೇಳ್ತಾರೆ. ಮೊದಲೇ ಪ್ಲ್ಯಾನ್ ಎಲ್ಲ ಮಾಡಿರ್ತಾಳೆ. ಹಾಗಾಗಿ ಅವ್ರು ಬಂದು ಕೇಳ್ತಾರೆ, ಯಾವ ಜನ್ಮದ ಪುಣ್ಯನೋ ಏನೋ ಗೊತ್ತಿಲ್ಲಮ್ಮ, ಇಷ್ಟೊಂದು ಸಹಾಯ ಮಾಡ್ತಿದ್ದೀರಾ, ತುಂಬ ಥ್ಯಾಂಕ್ಸ್ ಅಕ್ಕ ಅಂತ ಹೇಳ್ತಾರೆ. ಥ್ಯಾಂಕ್ಸ್ ಎಲ್ಲ ಬೇಡ, ನಿಮ್ಮ ಋಣದ ಭಾರ ನಮ್ಮ ಮೇಲೆ ತುಂಬಾ ಇದೆ ಅಕ್ಕ, ಯಾವ ರೀತಿ ತೋರಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ ರಾಣಿ, ಇಷ್ಟೆಲ್ಲ ಹೇಳಬೇಡ ಆಯಿತಾ. ನಿಮ್ಮ ತಂದೆನ ನೀನು ಚೆನ್ನಾಗಿ ನೋಡ್ಕೊ ಆಯಿತಾ, ನೀನು ಕೂಡ ನನ್ನ ತಂಗಿ ಇದ್ದಂಗೆ, ಒಂದು ಚಿಕ್ಕ ಸಹಾಯ ಮಾಡೋಕ್ಕೆ ನನಗೂ ಅವಕಾಶ ಸಿಕ್ತಂಗಾಯಿತು ಅಂತ ಹೇಳ್ತಾರೆ. ಅವ್ರ ತಂದೆನೂ ಕೂಡ ನಿನ್ನ ಸಹಾಯಕ್ಕೆ ನಾವು ಚಿರಋಣಿ ಆಗಿರ್ತೀವಿ ಕಣಮ್ಮ ಅಂತ ಹೇಳ್ತಿರ್ತಾರೆ. ಇಷ್ಟೆಲ್ಲ ಮಾತಾಡಬಾರ್ದಾಯ್ತಾ, ನಿಮ್ಮ ತಂದೆನ ಚೆನ್ನಾಗಿ ನೋಡ್ಕೋ ರಾಣಿ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಇನ್ನೊಂದು ಕಡೆ ಗರುಡ ತುಂಬಾ ಹೊಡಿತಿರ್ತಾನೆ. ಆಗ ಅವರಿಬ್ರು ಧೂಕಿ ಪಂಚಮಿ ಹೇಳ್ತಾನೆ, ದಯವಿಟ್ಟು ನೀವು ಇಲ್ಲಿಂದ ಹೊರಟೋಗು, ಇಲ್ಲ ಅಂತಂದರೆ ಇವರು ನಿನ್ನನ್ನು ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಿರ್ತಾಳೆ. ಗರುಡ, ಯಾವುದೇ ಕಾರಣಕ್ಕೂ ನೀನು ಇವಳು ಕಣ್ಣು ಎದುರುಗಡೆ ಕಾಣಿಸ್ಕೊಳ್ಳೋಕೂಡ್ದು, ಗೊತ್ತಾಯ್ತಾ, ಇದೇ ಲಾಸ್ಟು ಅಂತ ಹೇಳ್ತಾಳೆ. ಆಗ ಪಂಚಮಿ ಅವನ ಹತ್ರ ಬೇಡ್ಕೋತಾನೆ, ಇವರು ನಿನ್ನ ಸಾಯಿಸ್ಬಿಡ್ತಾರೆ, ನೀನು ಇಲ್ಲಿಂದ ಹೊರಟೋಗು, ಪ್ಲೀಸ್ ಹೋಗು ನೀನು ಇಲ್ಲಿಂದ, ನೀನು ಆಮೇಲೆ ನೀನನ್ನು ಬಿಡಲ್ಲ ಇವರು, ಹೋಗು ಅಂತ ಹೇಳ್ಬಿಟ್ಟು ಅಲ್ಲಿಂದ ಕಳಿಸ್ತಾರೆ. ಆಗ ಪಂಚಮಿ ಗರುಡಗೆ ಸವಾಲಾಗ್ತಾನೆ, ಏನು ಅಂದ್ಕೊಂಡಿದ್ಯಾ ನೀನು? ನಮ್ಮ ಅಣ್ಣ ಬಂದೇ ಬರ್ತಾನೆ, ಈಗಾಗಲೇ ನನ್ನ ವಿಷಯಕ್ಕೆ ಬಂದು ಕೈನ ಕತ್ತರಿಸ್ಕೊಂಡಿದ್ಯಾ, ನಮ್ಮ ಅಣ್ಣ ಬಂದರೆ ನಿನ್ನ ತಲೆನೇ ತೆಗಿತಾನೆ, ನೋಡ್ತಾ ಇರು, ನನ್ನೇ ಮದುವೆ ಯಾವತ್ತೂ ಕೂಡ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಂತ ಅವಳಿಗೆ ಅವಳ ಮೂಗು ಭಾಷೆಯಲ್ಲಿ ಹೇಳ್ತಾ ಇರ್ತಾಳೆ. ಅಣ್ಣ ನೋಡ್ತಾ ಇವಳಿಗೆ ಎಷ್ಟು ಸೊಕ್ಕು ಪೊಗರೈತೆ ಅಂತ, ಅವ್ರ ಅಣ್ಣ ಬರ್ತಾನಂತೆ, ಕೈ ಕಡ್ದಾರಂತೆ, ಬಂದರೆ ನನ್ನ ತಲೆನೇ ತೆಗಿತಾನಂತೆ, ಎಷ್ಟು ಧೈರ್ಯ ಅಣ್ಣ ಇವನಿಗೆ, ಹಿಂಗೆ ಹೇಳ್ತಾ ಇದ್ದಾಳೆ, ನಿನ್ನ ಮದುವೆ ಯಾವುದೇ ಕಾರಣಕ್ಕೂ ನಡೆಯಲ್ಲ ಅಂತ ನನಗೆ ಚಾಲೆಂಜ್ ಮಾಡ್ತಿದ್ದಾಳೆ ಅಂತ ಹೇಳ್ತಾಳೆ. ಅಣ್ಣ ಇವಳನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಣ್ಣ ಅಂತ ಹೇಳ್ತಾಳೆ. ಆಗ ಮಲ್ಲಿನಿ, ಹ್ಞೂ ಕಣೋ,
ಇವಳು ಕೊಬ್ಬು ಕರಗಬೇಕು ಅಂತ ಅಂದರೆ ಇಲ್ಲೇ ತಾಳಿ ಕಟ್ಟು, ತೆಗಿಯೋ ತಾಳಿನ ಕಟ್ಟೋ, ಅದು ಏನು ಮಾಡ್ತಾಳೆ ಮಲ್ಲಿ, ಅವ್ರ ಅಣ್ಣ ಎಲ್ಲಿಂದ ಬರ್ತಾನೆ ಬರಲಿ, ನಾನು ನೋಡ್ತೀನಿ ಅಂತ ಹೇಳಿಬಿಟ್ಟು ತಾಳಿನ ತೆಗೆದು ಇಟ್ಕೊಂಡಿರ್ತಾನೆ. ಬೇಡ ಬೇಡ ಕಣೋ ಅಂತ ಅವಳು ಇದು ಮಾಡ್ತಿರ್ತಾಳೆ. ಬೇಡ ಬೇಡ ಅಂತ. ಅದು ಹೆಂಗೆ ಬೇಡ ಅಂತೀಯ, ನೀನು ಕೊಬ್ಬನ್ನ ಇಳಿಸ್ಬೇಕು, ನಿಮ್ಮ ಅಣ್ಣನ ಕೊಬ್ಬನ್ನ ಇಳಿಸ್ಬೇಕು ಅಂತಂದರೆ ನಾನು ನಿನಗೆ ತಾಳಿ ಕಟ್ಟಲೇಬೇಕು ಕಣೆ, ಅದು ತಾಳಿ ಕಟ್ಟಿದ್ರೇ ನೀನು ಸರಿಯಾಗೋದು, ನಾನು ಕೊಡೋ ಟಾರ್ಚರ್ಗೆ ನಿಮ್ಮ ಅಣ್ಣ ಕೊರಗಿ ಸಾಯಬೇಕು ಅಂತ ಹೇಳಿಬಿಟ್ಟು ಗರುಡ ಒಂದು ಕೈಲೇ ತಾಳಿ ಕಟ್ಟೋಕ್ಕೆ ಅಂತ ಮುಂದೆ ಬರ್ತಿರ್ತಾನೆ. ಬೇಡ ಬೇಡ ಅಂತ ಹೇಳ್ತಿರ್ತಾರೆ. ಅದೇ ಟೈಮ್ಗೆ ಕರೆಕ್ಟಾಗಿ ಮಹಾದೇವ ಕೂಡ ಬಂದೇ ಬಿಡ್ತಾನೆ. ಮಹಾದೇವ ಬಂದನೇ ಅಲ್ಲಿ ಒಂದು ಎಳ್ನೀರ್ದು ಗಾಡಿ ಇರುತ್ತೆ, ಅದರಲ್ಲಿ ಮಚ್ಚು ತೊಗೊಂಡು ಬರೋಕ್ಕೆ ಅಂತ ಬರ್ತಿರ್ತಾನೆ. ಇದು ಇವತ್ತಿನ ಸ್ಟೋರಿ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್.